ಏಯ್ ಮಲ್ಲೆ, ಏನೇ ಮಾಡ್ತಾ ಇದ್ಯಾ? ತಲೆ ಕಟ್ಟಿದ್ಯಾ ನಿನ್ಗೆ? ಹೌದು, ತಲೆ ಕೆಟ್ಟೈತೆ. ನಿಜ ಹೇಳಿ, ಬಾವಾಗ ಹಿಂಗ ಆಗೈತಲ್ಲ, ಅದ್ರಲ್ಲಿ ನಿಮ್ ಕೈವಾಡ ಐತೆ ತಾನೆ? ನೀವೇ ತಾನೇ ಮಾಡ್ಸಿರೋದು. ಏನೇ ಬೊಗಳ್ತಾ ಇದ್ಯಾ? ಬಾಯಿ ಬಂದಂಗೆಲ್ಲ ಮಾತಾಡಬೇಡ. ಕೇಳಿದಕ್ಕೆ ಉತ್ತರ ಕೊಡಿ. ಇದಕ್ಕೂ ನಿಮಗೂ ಸಂಬಂಧ ಆಯ್ತಾ ಇಲ್ವಾ? ಜೊತೆ ಕೈಯೇ ನಾನ್ ಯಾಕೆ ಈ ತರ ಎಲ್ಲ ಮಾಡ್ಲಿ? ಸುಮ್ನೆ ಆರೋಪ ಮಾಡಿದ್ರೆ ಚೆನ್ನಾಗಿರಲ್ಲ ಮಲ್ಲಿ. ಇನ್ನೇನ್ ಮಾಡೋದು? ಎಲ್ಲ ನೋಡ್ಬಿಟ್ಟಿವ್ನಲ್ಲ, ಅದಕ್ಕೆ ಕೇಳ್ತಿರೋದು. ಇದ್ರಲ್ಲಿ ನಿಮ್ ಪಾತ್ರ ಆಯ್ತಾ ಇಲ್ವಾ ಅಂತ. ನಿಮಗ್ ಒಳ್ಳೇದಾಗತ್ತೆ ಅಂತಂದ್ರೆ ನೀವೆಂತ ಮನೆ ಹಾಳು ಕೆಲಸ ಮಾಡಕ್ಕೂ ರೆಡಿ ಆಗಿದ್ದೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತೈತೆ. ನಿಮ್ಮ ಆಳ ಅಗ್ಲ ಎಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿವ್ನಿ. ಏನೇ ಅರ್ಥ ಮಾಡ್ಕೊಂಡಿರೋದು ನೀನು? ಮಣ್ಣು. ನೀವೆಂತ ಕೇಳಿ ಅಂತ ಅರ್ಥ ಮಾಡ್ಕೊಂಡಿವ್ನಿ. ಎಲ್ಲ ಮಾತಾಡೋದಕ್ಕೆ ಎಷ್ಟೇ ಧೈರ್ಯ ನಿನ್ಗೆ? ನನ್ನ ಧೈರ್ಯದ ಬಗ್ಗೆ ಹಾಗಿರ್ಲಿ, ನೀವೀಗೆ ಮ್ಯಾಲಿನ ಮೇಲೆ ಮನೆ ಹಾಳು ಕೆಲಸ ಮಾಡ್ತಿದ್ದೀರಲ್ಲ, ನಿಮಗೆ ಧೈರ್ಯ ಯಾಕೆ? ಯಾರು ಹೇಳೋರು ಕೇಳೋರು ಇಲ್ಲ ಅಂತನ, ಅಥವಾ ಯಾರು ಏನ್ ಮಾಡ್ಬಿಡ್ತಾರೆ ಅಂತನ? ಒಂದ್ ತಿಳ್ಕೊಳ್ಳಿ, ಇಷ್ಟ ದಿನ ಈ ಮಲ್ಲಿ ಮಾರ್ಕೆಟ್ ಅಲ್ಲಿ ಸಿಗೋ ಮಲ್ಲಿಗೆ ಹೂ ತರ ಇದ್ಲು, ಆದ್ರೆ ಈಗ ಮಟನ್ ಶಾಪ್ ಅಲ್ಲಿ ಇರೋ ಮಚ್ ತರ ಆಗೋಳೆ. ಅದ್ ನೆನ್ಪಿರ್ಲಿ ನಿಮ್ಗೆ. ಬಾವಾಗ ಹಿಂಗ ಆಗೈತಲ್ಲ, ಅದ್ರಲ್ಲಿ ನಿಮ್ ಕೈವಾಡ ಅಥವಾ ನಿಮ್ಮವ್ರು ಯಾರಾದ್ರೂ ಭಾಗಿಯಾಗಿದೆ ಅಂತ ನನಗೆ ಗೊತ್ತಾಯ್ತು ಅಂತಂದ್ರೆ ನಿಮ್ ಯಾರನ್ನು ಉಳ್ಸೋಕಿಲ್ಲ, ಗಂಡ ಅಂತನೂ ನೋಡಕ್ಕಿಲ್ಲ. ಏಯ್